ಸ್ನೇಹಿತರೆ ನಮಸ್ಕಾರ. ಚಿತ್ರದುರ್ಗದ ಪ್ರತಿಯೊಂದು ಕಲ್ಲುಗಳು ಕೂಡ ಕಥೆಯನ್ನ ಹೇಳುತ್ತೆ ಅನ್ನೋದು ನಮ್ಗೆಲ್ರಿಗೂ ಗೊತ್ತು. ಅದೇ ರೀತಿ ಕರ್ನಾಟಕದ ಇತರ ಹಲವಾರು ಪ್ರದೇಶಗಳಲ್ಲಿ ಇರುವಂತಹ ಕಲ್ಲು ಬಂಡೆಗಳು ಕೂಡ ಸಾಕಷ್ಟು ಕಥೆಗಳನ್ನ ತಮ್ಮ ಒಡಲಲ್ಲಿ ಇಟ್ಕೊಂಡಿವೆ. ಅಂತಹ ಒಂದು ಅಳಬುರ್ಕ ಕಲ್ಲು ಅಥವಾ ಅಕ್ಕ ತಂಗಿಯರ ಕಲ್ಲು ಇರೋದು ಮುದ್ದೇಬಿಹಾಳದಲ್ಲಿ. ಅರೆ, ಇದೇನು ಕಲ್ಲು ಅಳುತ್ತಾ ಅಂತ ನೀವು ಕೇಳಿದ್ರೆ, ಈ ಒಂದು ಕಲ್ಲಿನ ಹಿಂದೆ ಅಡಗಿರುವಂತಹ ಕಥೆಯನ್ನ ಕೇಳಿದ್ರೆ ನಿಮ್ಮ ಕಣ್ಣಂಚು ಕೂಡ ಒದ್ದೆ ಆಗುತ್ತೆ. ಅಂತಹ ಒಂದು ರೋಚಕ ಕಥೆಯನ್ನ ತನ್ನ ಒಡಲಲ್ಲಿ ಇಟ್ಕೊಂಡಿದೆ ಮುದ್ದೇಬಿಹಾಳದ ಅಳಬುರ್ಕ ಕಲ್ಲು. ಒಬ್ಬ ಹೆಂಗಸು ಮಕ್ಕಳಾಗದೆ ಸಾಕಷ್ಟು ವರ್ಷ ಕಷ್ಟಪಡ್ತಾಳೆ. ಬಾಯಿಗೆ ಬಂದ ಹಾಗೆ ಜನರು ಮಾತನಾಡೋದಕ್ಕೆ ಶುರು ಮಾಡ್ತಾರೆ. ಬಂಜೆ ನೀನು ಅಂತ ಅವಳನ್ನ ಇರಿತಾರೆ, ತಿವಿತಾರೆ. ಆಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಸಾಕಷ್ಟು ದೇವರಿಗೆ ಹರಕೆಯನ್ನ ಹೊತ್ತಾಳೆ, ಸಾಕಷ್ಟು ನಾಟಿ ಔಷಧಿಯನ್ನ ಕೂಡ ಮಾಡ್ತಾಳೆ. ಆದ್ರೆ ಏನ್ ಮಾಡೋದು, ಅವಳ ಅದೃಷ್ಟ ಕೆಟ್ಟಿತ್ತೋ ಏನೋ, ಯಾವುದೇ ರೀತಿಯಾದಂತಹ ಹರಕೆ, ಪೂಜೆ, ಪುನಸ್ಕಾರಗಳಿಂದಲೂ ಕೂಡ ಅವಳಿಗೆ ಮಕ್ಕಳಾಗೋದಿಲ್ಲ. ಹೀಗಾದಾಗ ಆಕೆ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೋತಾಳೆ. ಮುದ್ದೇಬಿಹಾಳದ ಈ ಒಂದು ಪ್ಲೇಸ್ ನಲ್ಲಿ ಇರುವಂತಹ ಕಲ್ಲು ಬಂಡೆಗಳ ಹತ್ರ ಬಂದ್ಬಿಟ್ಟು ಜೋರಾಗಿ ಅಳ್ತಾಳೆ. ಅಳ್ತಾ ಹೇಳ್ತಾಳೆ, ನೀನಾದ್ರೂ ನನ್ಗೆ ಒಂದು ಮಗು ಆಗುವ ಹಾಗೆ ಮಾಡಬಾರ್ದಾ ಅಂತ ಕಲ್ಲನ್ನ ಕೇಳ್ಕೊಳ್ತಾಳೆ. ಕಲ್ಲೇನಾದ್ರೂ ವರ ಕೊಡುತ್ತಾ ಅಂತ ನೀವು ಕೇಳಿದ್ರೆ, ಈ ಒಂದು ಹೆಂಗಸಿನ ವಿಷಯದಲ್ಲಿ ನಿಜ ಆಗ್ಬಿಡ್ತು ನೋಡಿ. ಆ ಹೆಂಗಸಿಗೆ ಕೆಲವೇ ದಿನಗಳಲ್ಲಿ ಬರೋಬ್ಬರಿ 7 ಜನ ಹೆಣ್ಣು ಮಕ್ಕಳು ಹುಟ್ಟುತ್ತಾರೆ. ಈ ಹೆಣ್ಣು ಮಕ್ಕಳಲ್ಲಿ ಒಂದು 4 ಜನ ಚಿಕ್ಕ ವಯಸ್ಸಲ್ಲೇ ತೀರ್ಕೊಳ್ತಾರೆ, ಅನಾರೋಗ್ಯದ ಕಾರಣಗಳಿಂದ ಇರಬಹುದು. ಅದಾದ ನಂತರ ತನ್ನ ಜೊತೆ ಇರುವಂತಹ ಮತ್ತೆ ಉಳಿದ 3 ಮಕ್ಕಳನ್ನ ಬಹಳ ಜೋಪಾನ ಮಾಡ್ತಾಳೆ. ಆದ್ರೂ ಅದರಲ್ಲಿ ಒಂದು ಮಗು ತೀರ್ ಹೋಗುತ್ತೆ. ಇನ್ನು ಉಳಿದಿರೋರು 2 ಮಕ್ಕಳು ಬೆಳೆದು ದೊಡ್ಡವರಾಗ್ತಾರೆ. ಅಮ್ಮನ ಜೊತೆ ದನ ಕಾಯೋದಕ್ಕೂ ಕೂಡ ಹೋಗ್ತಾರೆ. ಇದಾದ ನಂತರ ಆಕೆ ಮತ್ತೆ ಮಕ್ಕಳನ್ನ ಕಳ್ಕೊಳ್ತಾಳೆ. ಆಕೆ ಮಕ್ಕಳನ್ನ ಕಳ್ಕೊಂಡಿದ್ದು ಹೇಗೆ? ಅಳಬುರ್ಕ ಕಲ್ಲಿನ ಹಿಂದಿನ ರಹಸ್ಯ ಏನು? ಎಲ್ಲವನ್ನ ತಿಳ್ಕೊಳ್ಳೋದಕ್ಕೆ ಸ್ವಗ್ರಾಮ್ ಆ್ಯಪ್ ಅಲ್ಲಿ ಇರುವಂತಹ ಈ ಒಂದು ರೋಚಕ ಕಥೆಯನ್ನ ಓದ್ಕೊಳ್ಳಿ. ಸೊ ಏನ್ ತಡ, ಡೌನ್ಲೋಡ್ ಸ್ವಗ್ರಾಮ್ ಆ್ಯಪ್ ನಾವು.